ನಮಸ್ಕಾರ ಗೆಳೆಯರೇ. ನಿಮ್ಮ ಸುತ್ತಮುತ್ತಲು ಗಮನಿಸಿ. ಆಕಾಶದಲ್ಲಿರುವ ಸೂರ್ಯನಿಂದ ಹಿಡಿದು ನಿಮ್ಮ ತಲೆಯ ಮೇಲಿರುವ ಟೋಪಿಯವರೆಗೆ ಎಲ್ಲೆಡೆಯೂ ಆಕಾರಗಳಿವೆ. ಬನ್ನಿ, ಅವುಗಳ ಆಕಾರಗಳೇನೆಂದು ತಿಳಿದುಕೊಳ್ಳೋಣ. ವೃತ್ತ. ವೃತ್ತ ಗುಂಡುಗಿರುತ್ತೆ. ಆಕಾಶದಲ್ಲಿರುವ ಸೂರ್ಯ ಮತ್ತು ನಾವು ಆಟ ಆಡುವ ಚೆಂಡಿನ ತರಹ. ಚೌಕ. ಚೌಕಕ್ಕೆ 4 ಸಮಬದಿಗಳಿರುತ್ತವೆ. ಪೆಟ್ಟಿಗೆ ಅಥವಾ ಕಿಟಕಿ ತರಹ. ತ್ರಿಕೋನ. ತ್ರಿಕೋನಕ್ಕೆ 3 ಬದಿಗಳು ಮತ್ತು 3 ಮೂಲೆಗಳಿರುತ್ತವೆ. ಪಿಜ್ಜಾ ತುಂಡು ಅಥವಾ ಪಾರ್ಟಿ ಟೋಪಿ ತರಹ. ಆಯತ. ಆಯತಕ್ಕೆ 4 ಬದಿಗಳಿರುತ್ತವೆ. 2 ಉದ್ದ ಮತ್ತೆ 2 ಗಿಡ್ಡ. ಬಾಗಿಲು ಅಥವಾ ಪುಸ್ತಕ ತರಹ. ಹೃದಯಾಕಾರ. ಹೃದಯಾಕಾರವು ಮೇಲ್ಗಡೆ ಗುಂಡುಗಿರುತ್ತೆ ಮತ್ತು ಕೆಳಗಡೆ ಚೂಪಾಗಿರುತ್ತೆ. ಸ್ಟ್ರಾಬೆರಿ ಅಥವಾ ಕೆಲವು ಎಲೆಗಳ ತರಹ. ನಕ್ಷತ್ರಾಕಾರ. ನಕ್ಷತ್ರಾಕಾರಕ್ಕೆ 5 ಚೂಪಾದ ತುದಿಗಳಿರುತ್ತವೆ. ಆಕಾಶದಲ್ಲಿನ ನಕ್ಷತ್ರಗಳು ಮತ್ತು ಸಮುದ್ರದ ನಕ್ಷತ್ರ ಮೀನು ತರಹ. ಅಂಡಾಕಾರ. ಅಂಡಾಕಾರ ನೋಡೋದಕ್ಕೆ ಎಳೆದ ವೃತ್ತದ ಹಾಗಿರುತ್ತೆ. ಮೊಟ್ಟೆ ಅಥವಾ ಬಲೂನ್ ತರಹ. ವಜ್ರಾಕಾರ. ವಜ್ರಾಕಾರಕ್ಕೆ 4 ಬದಿಗಳಿರುತ್ತವೆ. ಗಾಳಿಪಟ ಅಥವಾ ರಸ್ತೆ ಚಿಹ್ನೆ ತರಹ. ಈಗ ಆಕಾರಗಳ ಆಟವಾಡುವ ಸಮಯ. ಆಕಾರದ ಹೆಸರೇನೆಂದು ನೀವು ಹೇಳುವಿರಾ? ನೀವು ಸಿದ್ಧರಿದ್ದೀರಾ? ಸೂರ್ಯ. ಚೆಂಡು. ಮತ್ತು ಈ ಆಕಾರದ ಹೆಸರು ವೃತ್ತ. ಪೆಟ್ಟಿಗೆ. ಕಿಟಕಿ. ಮತ್ತು ಈ ಆಕಾರದ ಹೆಸರು ಚೌಕ. ಪಿಜ್ಜಾ ತುಂಡು. ಪಾರ್ಟಿ ಟೋಪಿ. ಮತ್ತು ಈ ಆಕಾರದ ಹೆಸರು ತ್ರಿಕೋನ. ಬಾಗಿಲು. ಪುಸ್ತಕ. ಮತ್ತು ಈ ಆಕಾರದ ಹೆಸರು ಆಯತ. ಸ್ಟ್ರಾಬೆರಿ. ಕೆಲವು ಎಲೆಗಳು. ಮತ್ತು ಈ ಆಕಾರದ ಹೆಸರು ಹೃದಯಾಕಾರ. ಆಕಾಶದಲ್ಲಿನ ನಕ್ಷತ್ರಗಳು. ನಕ್ಷತ್ರ ಮೀನು. ಮತ್ತು ಈ ಆಕಾರದ ಹೆಸರು ನಕ್ಷತ್ರಾಕಾರ. ಮೊಟ್ಟೆ. ಬಲೂನ್. ಮತ್ತು ಈ ಆಕಾರದ ಹೆಸರು ಅಂಡಾಕಾರ. ಗಾಳಿಪಟ. ರಸ್ತೆ ಚಿಹ್ನೆ.
ಮತ್ತು ಈ ಆಕಾರದ ಹೆಸರು ವಜ್ರಾಕಾರ.